ಎಲ್ಲರಿಗೂ ನಮಸ್ತೆ. ಟುಡೇ ಇವತ್ತು ನಾವು ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೈನ್ಸ್ ಅಲ್ಲಿ ಸೊ ಇದು ಯಾವ ರೀತಿ ಕಂಟ್ರೋಲ್ ಆಗುತ್ತೆ ಮತ್ತೆ ಕೋಆರ್ಡಿನೇಷನ್ ಆಗುತ್ತೆ ಹ್ಯೂಮನ್ ಬಾಡಿ ಅಥವಾ ಪ್ಲಾಂಟ್ ಅನಿಮಲ್ಸ್, ಯಾವ ರೀತಿ ಗ್ರೋತ್ ಮತ್ತೆ ಡೆವಲಪ್ಮೆಂಟ್ ಯಾವ ರೀತಿ ಆಗುತ್ತೆ ಅನ್ನೋದನ್ನ ಈ ಚಾಪ್ಟರ್ ನಾವು ತಿಳ್ಕೊಳ್ಳೋಣ ವೆರಿ ಈಸಿಯಾಗಿ. ಸೊ ನೋಡಿ, ಹೆಸರು ಹೇಳ್ತದೆ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ನಾವು ಯಾವ್ದನ್ನ ಕಂಟ್ರೋಲ್ ಮಾಡಬೇಕು ಮತ್ತೆ ಯಾವ ರೀತಿ ನಮ್ಮ ಬಾಡಿ ಸಿಂಪ್ಟಮ್ಸ್ ಗಳಿಗೆ ಅಥವಾ ಸ್ಟಿಮ್ಯುಲೈಗಳಿಗೆ ನಮ್ಮ ಬಾಡಿ ಯಾವ ರೀತಿ ಕೋಆರ್ಡಿನೇಷನ್ ಮಾಡುತ್ತೆ, ಕೋಆರ್ಡಿನೇಷನ್ ಮಾಡಕ್ಕೆ ಯಾವ ಆರ್ಗನ್ಸ್ ಗಳು ಇಂಪಾರ್ಟೆಂಟ್ ಆಗಿರುತ್ತೆ ಅನ್ನೋದನ್ನ ಈ ಚಾಪ್ಟರ್ ನಾವು ಸ್ಟಡಿ ಮಾಡೋಣ. ಅದರಲ್ಲಿ ಫಸ್ಟ್ ಒನ್ ಇಸ್ ವಾಟ್ ಇಸ್ ರಿಫ್ಲೆಕ್ಸ್ ಆರ್ಕ್. ರೈಟ್ ದ ಪಾತ್ವೇ, ವೆರಿ ವೆರಿ ಇಂಪಾರ್ಟೆಂಟ್. ಈ ಪಾತ್ವೇನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಯಾವ ರೀತಿ ಈ ಪಾತ್ವೇ ವರ್ಕ್ ಆಗುತ್ತೆ ಅಂತ. ಸೊ ಇಟ್ ಇಸ್ ಎ ಪಾತ್ವೇ ಅಲಾಂಗ್ ವಿಚ್ ನರ್ವ್ ಇಂಪಲ್ಸ್ ಟ್ರಾವೆಲ್ ಡ್ಯೂರಿಂಗ್ ದ ರಿಫ್ಲೆಕ್ಸ್ ಆಕ್ಷನ್. ನರ್ವ್ ಇಂಪಲ್ಸ್ ಯಾವ ರೀತಿ ಟ್ರಾವೆಲ್ ಮಾಡುತ್ತೆ ಡ್ಯೂರಿಂಗ್ ದ ರಿಫ್ಲೆಕ್ಸ್ ಆಕ್ಷನ್. ಫಾರ್ ಎಕ್ಸಾಂಪಲ್ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಜಸ್ಟ್ ಇಮ್ಯಾಜಿನ್ ದಿಸ್ ಸ್ನೇಕ್. ಇದು ಸ್ನೇಕ್. ಈಗ ನೀವು ದಾರಿ ನಡ್ಕೊ ಬರ್ತಾ ಇರ್ತೀರಿ ಅಂತ ಕಾಣ, ನೀವು ದಾರಿ ನಡ್ಕೊ ಬರ್ತಾ ಇರ್ತೀರಿ, ಸಡನ್ ಸ್ನೇಕ್ ಬಂತು. ನೀವೇನ್ ಮಾಡ್ತೀರಿ? ಒಂದು ಸ್ನೇಕ್ ಇಂದ ಓಡ್ತೀರಿ, ಇಲ್ಲ ಅಂದ್ರೆ ಒಂದು ಸ್ಟಿಕ್ ತಗೊಂಡು ಹಾವನ್ನ ಸಾಯಿಸಕ್ಕೆ ಟ್ರೈ ಮಾಡ್ತೀರಿ. ಸೊ ಫೈಟ್ ಮಾಡ್ಬೇಕು, ಇಲ್ಲ ಅದನ್ನ ನಾವು ಅಲ್ಲಿಂದ ಓಡೋಗ್ಬೇಕು, ಫ್ಲೈಟ್ ಮಾಡಬೇಕು. ಎಲ್ಲವನ್ನು ಡಿಸೈಡ್ ಮಾಡೋದು ಯಾವುದು? ಡಿಪೆಂಡ್ಸ್ ಅಪಾನ್ ರಿಫ್ಲೆಕ್ಸ್ ಆರ್ಕ್. ನಮ್ಮ ಬಾಡಿ ಒಂದು ರಿಫ್ಲೆಕ್ಸ್ ಆರ್ಕ್ ಸಡನ್ ಡಿಸಿಷನ್ ಮಾಡ್ತಾರೆ. ನೆಕ್ಸ್ಟ್ ಸಡನ್ ಏನೋ ಒಂದು ಅಡಿಗೆ ಮಾಡ್ತಿದ್ರಿ ಅಂತ ಕಾರಣ, ಸಡನ್ ಆಗಿ ಒಂದು ಅಡಿಗೆ ಪ್ಯಾನ್ಗೆ ಕೈ ಹಾಕ್ಬಿಟ್ರಿ. ನಿಮ್ ಕೈ ಹಾಕಿದ್ವಿ, ನೀವು ಅಡಿಗೆ ಮಾಡ್ತಿದ್ರಿ, ಸಡನ್ ಆಗಿ ಅಡಿಗೆ ಪ್ಯಾನ್ ಕೈ ಹಾಕಿದ ತಕ್ಷಣ ಆ ಬಿಸಿ ನಿಮ್ ಕೈಗೆ ಏನಾಗಿ ಟಚ್ ಆದ ತಕ್ಷಣ ನೀವೇನ್ ಮಾಡ್ತೀರಿ? ಕೈಯ ಪ್ಯಾನ್ ಇಂದ ಆ ಕಡೆ ಇಡ್ತೀರಿ. ಇಲ್ಲಿ ಏನಾಯ್ತು? ಹೀಟು ಇಮಿಡಿಯೇಟ್ ಟ್ರಾನ್ಸ್ಫರ್ ಆಯ್ತು. ಇಮಿಡಿಯೇಟ್ ಟ್ರಾನ್ಸ್ಫರ್ ಆದ ತಕ್ಷಣ ನಿಮ್ಮ ಬಾಡಿಲಿರುವಂತಹ ಎಲ್ಲಾ ಆರ್ಗನ್ಸ್ ಗಳು ನಿಮ್ಮ ಕೈನ ಕಂಟ್ರೋಲ್ ಮಾಡಿ ನಿಮಗೆ ಅದರಿಂದ ಆಗುವಂತಹ ಹಾರ್ಮ್ಫುಲ್ನೆಸ್ ನ ಕಡಿಮೆ ಮಾಡೋದಕ್ಕೋಸ್ಕರ ನಿಮ್ಮ ಬಾಡಿನ ಕಂಟ್ರೋಲ್ ಮಾಡುತ್ತೆ. ಯಾವ ರೀತಿ ಅದು ವರ್ಕ್ ಆಗುತ್ತೆ ಅನ್ನೋದು ನಾವು ಪಾತ್ರೆ ನೋಡೋಣ. ಈಗ ಸ್ಟಿಮ್ಯುಲೈ ಅಂದ್ರೆ ಏನು? ಹಾರ್ಟ್ ಅಥವಾ ಹೀಟ್. ನಮಗೆ ಒಂದು ಹೀಟ್ ಫೀಲ್ ಆಯ್ತು, ಅದನ್ನ ಯಾರು ಫಸ್ಟ್ ರಿಸೀವ್ ಮಾಡೋದು? ರಿಸೀವ್ ಬೈ ಸೆನ್ಸರಿ ಆರ್ಗನ್ಸ್. ನಮಗೆ ಗೊತ್ತು ಸೆನ್ಸರಿ ಆರ್ಗನ್ಸ್ ಎಷ್ಟಿದೆ? 5 ಸೆನ್ಸರಿ ಆರ್ಗನ್ಸ್: eye, ear, nose, tongue, skin. So these are the sensory organs. Skin, mainly skin. ಆ ಸ್ಕಿನ್ ಮುಖಾಂತರ ನಮಗೆ ಸ್ಟಿಮ್ಯುಲೈ ಫೀಲ್ ಆಗುತ್ತೆ. ಸೊ ಸೆನ್ಸರಿ ಆರ್ಗನ್ಸ್ ನೆಕ್ಸ್ಟ್ ಬರುತ್ತೆ ಸೆನ್ಸರಿ ನ್ಯೂರಾನ್ಸ್. ನೋಡಿ, ವೆರಿ ಇಂಪಾರ್ಟೆಂಟ್. ಈ ಪಾರ್ಟ್ ಎಕ್ಸಾಮ್ ಕೇಳ್ತಾರೆ. ಸೆನ್ಸರಿ ನ್ಯೂರಾನ್ಸ್. ಆ ಸೆನ್ಸರಿ ನ್ಯೂರಾನ್ ಇಂದ ಡೈರೆಕ್ಟ್ಲಿ ಕೋಡ್ ದಿ ಸ್ಪೈನಲ್ ಕಾರ್ಡ್. ಸ್ಪೈನಲ್ ಕಡೆ ಹೋಗುತ್ತೆ, ಬ್ಯಾಕ್ ಸೈಡ್, ಬ್ಯಾಕ್ ಬೋನ್. ಸ್ಪೈನಲ್ ಕಡೆ ಬಂದ ತಕ್ಷಣ ರಿಲೇ ನರ್ವ್ಸ್ ಇಂದ ಮೋಟರ್ ನರ್ವ್ಸ್ ಬರುತ್ತೆ. ಮೋಟರ್ ನರ್ವ್ಸ್ ಇಂದ ರಪ್ ಅಂತ ಅದು ಎಫೆಕ್ಟರಿ ಬರುತ್ತೆ. ಎಫೆಕ್ಟರಿ ಬಂದ್ಬಿಟ್ಟು ಇಟ್ ಗಿವ್ಸ್ ಟು ರೆಸ್ಪಾನ್ಸ್. ನಮಗೆ ಇಮಿಡಿಯೇಟ್ ರೆಸ್ಪಾನ್ಸ್ ಕೊಡುತ್ತೆ. ಏನಂದ್ರೆ ಕೈ ತೆಗೀನಿ ಫಸ್ಟ್ ಇಮಿಡಿಯೇಟ್ ಆಗಿ. ನಾಯಿ ಇದೆ ಓಡೋಗು, ಅಥವಾ ಹಾವಿದೆ ಸಡನ್ ಆಗಿ ಅದಕ್ಕೆ ರೆಸ್ಪಾನ್ಸ್ ಮಾಡು, ಅಥವಾ ಹಾವನ್ನ ಒಡ ಸಾಯಿಸು, ಇಲ್ಲಾಂದ್ರೆ ಹಾವಿನ ನೀನು ಓಡೋಗು ಅಂತ ನಮಗೆ ರೆಸ್ಪಾನ್ಸ್ ಮಾಡೋದು ಯಾವ್ದಪ್ಪ ಅಂದ್ರೆ ಡಿಪೆಂಡ್ಸ್ ಅಪಾನ್ ಅವರ್ ರಿಫ್ಲೆಕ್ಸ್ ಆರ್ಕ್. ಕ್ವಿಕ್ ರೆಸ್ಪಾನ್ಸ್ ನ ಮಾಡ್ತದೆ. ಸೊ ಇದು ಫ್ಲೋ ಚಾರ್ಟ್. ಏನ್ ಫ್ಲೋ ಚಾರ್ಟ್? ಸೆನ್ಸರಿ ಆರ್ಗನ್ಸ್ ಇಂದ ಸೆನ್ಸರಿ ನ್ಯೂರಾನ್ ಇಂದ ಸ್ಪೈನಲ್ ಕಾರ್ಡ್ ಇಂದ ರಿಲೇ ನರ್ವ್ಸ್ ಇಂದ ಮೋಟಾರ್ ನರ್ವ್ಸ್ ಇಂದ ಎಫೆಕ್ಟರ್ ಇಂದ ರೆಸ್ಪಾನ್ಸ್ ಬರುತ್ತೆ. ಸೊ ಈಗ ನಮಗೆ ವೆರಿ ವೆರಿ ಇಂಪಾರ್ಟೆಂಟ್, ದ ಮೋಸ್ಟ್ ಡೆಲಿಕೇಟೆಡ್ ಅಂಡ್ ವೆರಿ ಮೇನ್ ಕಂಟ್ರೋಲಿಂಗ್ ಆರ್ಗನ್ ಆಫ್ ಅವರ್ ಬಾಡಿ, ದಟ್ ಈಸ್ ಹ್ಯೂಮನ್ ಬ್ರೈನ್. ಸೊ ಹ್ಯೂಮನ್ ಬ್ರೈನ್ ಈಸ್ ಮೇನ್ ಕಂಟ್ರೋಲಿಂಗ್. ನೋಡಿ, ಜಸ್ಟ್ ಇಮ್ಯಾಜಿನ್ ದಿಸ್ ಎ ಬ್ರೈನ್ ಅಂತ ಹೇಳಿದ್ರು. ಇದು ಬ್ರೈನ್ ಮಾಡಿ, ಇದು ಬ್ರೈನ್. ಸೊ ಬ್ರೈನ್, ಈ ಬ್ರೈನ್ ಅಲ್ಲಿ ಲಾರ್ಜೆಸ್ಟ್ ಪಾರ್ಟ್ ಇರುತ್ತೆ. ಲಾರ್ಜೆಸ್ಟ್ ಪಾರ್ಟ್ ಇಟ್ ಈಸ್ ಫೋರ್ ಬ್ರೈನ್. ಇದನ್ನ ನಾವು ಸೆಂಟ್ರಲ್ ಇರೋದನ್ನ ಮಿಡ್ ಬ್ರೈನ್ ಅಂಡ್ ಲಾಸ್ಟ್ ಒನ್ ಇಸ್ ಹಿಂಡ್ ಬ್ರೈನ್. ಫೋರ್ ಬ್ರೈನ್. ನೋಡಿ, ಫೋರ್ ಬ್ರೈನ್ ಅಂದ್ರೆ ದಟ್ ಇಸ್ ಸೆರೆಬ್ರಮ್ ಬರುತ್ತೆ. ಸೆರೆಬ್ರಮ್ ಇಸ್ ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ಅವರ್ ಬ್ರೈನ್ ಅಂಡ್ ಇಟ್ ಇಸ್ ಹೆಲ್ಪ್ಫುಲ್ ಫಾರ್ ದಿ ಥಿಂಕಿಂಗ್ ಪಾರ್ಟ್. ನೋಡಿ, ನಾವು ಥಿಂಕ್ ಮಾಡಕ್ಕೆ, ಯಾವ್ದೊಂದು ವಿಷಯ ನಾವು ಅನಲೈಸ್ ಮಾಡ್ಬೇಕು ಅಂದ್ರೆ ಮೇನ್ ಆಗಿ ನಮಗೆ ಫೋರ್ ಬ್ರೈನ್ ಸೆರೆಬ್ರಮ್ ಗೊತ್ತಾಗ್ತಿರ್ಬೇಕು. ನೆಕ್ಸ್ಟ್ ಕಂಟ್ರೋಲ್ ದ ವೋಲಂಟರಿ ಆಕ್ಷನ್. ವೆರಿ ಇಂಪಾರ್ಟೆಂಟ್ ವರ್ಡ್ ವೋಲಂಟರಿ ಆಕ್ಷನ್ ಅಂದ್ರೆ ವಿಚ್ ವಿ ಕ್ಯಾನ್ ಕಂಟ್ರೋಲ್. ನೋಡಿ, ಸಿಟ್ಟಿಂಗ್, ಸ್ಟ್ಯಾಂಡಿಂಗ್, ರನ್ನಿಂಗ್, ಜಂಪಿಂಗ್, ಇದನ್ನ ನಾವೆಲ್ಲ ಕಂಟ್ರೋಲ್ ಮಾಡಬಹುದು. ಆದ್ರೆ ಹಾರ್ಟ್ ಬೀಟ್ ಕಂಟ್ರೋಲ್ ಮಾಡಕ್ಕಾಗಲ್ಲ. ಸ್ನೀಸಿಂಗು, ಕಾಫಿಂಗು, ರೆಸ್ಪಿರೇಷನ್, ಸೊ ಅಂಡ್ BP, ಸಲೈವೇಶನ್, ವಾಮಿಟಿಂಗು, ಇವೆಲ್ಲ ಸ್ನೀಸಿಂಗು, ಇವೆಲ್ಲ ನಾವು ಕಂಟ್ರೋಲ್ ಮಾಡಕ್ಕಾಗಲ್ಲ. ಯಾವ್ದು ನಮ್ಮ ಕಂಟ್ರೋಲ್ ಮಾಡಕ್ ಆಗಲ್ಲ ಅದೆಲ್ಲ ಇನ್ವಾಲಂಟರಿ ಆಕ್ಷನ್ಸ್. ಯಾವ್ದು ನಾವು ಕಂಟ್ರೋಲ್ ಮಾಡಬಹುದು ಅದನ್ನ ನಾವು ಎಂತ ಕರಿತೀವಿ? ವೋಲಂಟರಿ ಆಕ್ಷನ್ಸ್. ಆ ವೋಲಂಟರಿ ಆಕ್ಷನ್ ನಾವು ಥಿಂಕ್ ಮಾಡಿ ಕಂಟ್ರೋಲ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಸ್ಟ್ಯಾಂಡ್, ಈಗ ನಿಂತ್ಕೋಬೇಕು ನಾವು,
ಏನೋ ಯಾರೋ ಅವ್ರು ಹೇಳಿದ್ರು ನಿಂತ್ಕೊಳ್ಳಪ್ಪ ನೀನು ಅಂದ ತಕ್ಷಣ ನಿಂತ್ಕೋಬೇಕು ಅಂದ್ರೆ ಸೊ ಬ್ರೈನ್ ಥಿಂಕ್ ಮಾಡುತ್ತೆ. ಏನ್ ಥಿಂಕ್ ಮಾಡುತ್ತೆ? ಓ ಎಸ್ ಅವ್ರು ಕಮೆಂಟ್ ಕೊಡ್ತಿದ್ದಾರೆ, ನೀನ್ ಸ್ಟ್ಯಾಂಡ್ ಆಗು ಅಂತ. ಸೊ ಅದು ಇಟ್ ಕಂಟ್ರೋಲ್ ಬೈ ವಾಲಂಟರಿ ಆಕ್ಷನ್. ಯಾರು ಕಂಟ್ರೋಲ್ ಮಾಡ್ತಾರೆ? ಕಂಟ್ರೋಲ್ ಬೈ ಸೆರೆಬ್ರಮ್. ಸೆರೆಬ್ರಮ್ ಕಂಟ್ರೋಲ್ ಮಾಡುತ್ತೆ. ಸ್ಟೋರೇಜ್ ಆಫ್ ಇನ್ಫಾರ್ಮೇಶನ್, ಮೆಮೊರಿ ಸ್ಟೋರೇಜ್. ನೀವೆಲ್ಲ ಏನ್ ನೋಡ್ತೀರಿ, ಕೇಳ್ಕೊತೀರಿ, ಮಾಡ್ತೀರಿ, ಎಲ್ಲನೂ ಅದು ಹೋಗಿ ಸೆರೆಬ್ರಮ್ ಅಲ್ಲಿ ಸ್ಟೋರ್ ಆಗುತ್ತೆ. ಮೇನ್ 3 ಇಂಪಾರ್ಟೆಂಟ್ ಪಾಯಿಂಟ್ ಥಿಂಕಿಂಗ್ ಮಾಡುತ್ತೆ, ಸ್ಟೋರೇಜ್ ಮಾಡ್ಕೊಳ್ಳುತ್ತೆ, ವಾಲಂಟರಿ ಆಕ್ಷನ್ ಕಂಟ್ರೋಲ್ ಮಾಡುತ್ತೆ. ದಟ್ ಇಸ್ ಅ ಫಂಕ್ಷನ್ ಆಫ್ ಫೋರ್ ಬ್ರೈನ್. ಆ ಫೋರ್ ಬ್ರೈನ್ ಅಲ್ಲಿ ಯಾವ್ದು ಮೇನ್? ದಟ್ ಈಸ್ ಸೆರೆಬ್ರಮ್. ಸೆರೆಬ್ರಮ್ ಕೆಲಸ. ಸೆರೆಬ್ರಮ್ ಕೆಲಸ. ಫೋರ್ ಬ್ರೈನ್ ಅಲ್ಲಿ ಮೇನ್ ಕೆಲಸ ಸೆರೆಬ್ರಮ್. Cerebrum helps to thinking, storage of information, and control the voluntary actions, and also intellectual property, reasoning. Reasoning. These are the main important points of the forebrain. Next, midbrain. What is this present in the middle? So that is, it controls the involuntary action. Very, very important. It controls the involuntary actions. Involuntary action like heartbeat, respiration, digestion, ರೆಸಿಬಿಲೇಷನ್. ಸೊ ದಿಸ್ ಪ್ರೊಸೆಸ್ ವಿಲ್ ಬಿ ಟೇಕ್ಸ್ ಪ್ಲೇಸ್ ಇನ್ಸೈಡ್ ದಿ ಬಾಡಿ. ದಟ್ ಆ ಕೆಲಸಗಳನ್ನ ಎಲ್ಲಾನು ಕಂಟ್ರೋಲ್ ಮಾಡಿದೆ ಯಾವಪ್ಪ? ಮಿಡ್ ಬ್ರೈನ್. ನೋಡಿ, ಚೇಂಜ್ ಇನ್ ದ ಪ್ಯೂಪಿಲ್ ಸೈಜ್. ನೋಡಿ, ವೆರಿ ಇಂಪಾರ್ಟೆಂಟ್. ಪ್ಯೂಪಿಲ್ ಸೈಜ್ ನಮ್ಮ ಕಣ್ಣು. ನೋಡಿ, ಕಣ್ಣು, ಇದು ಕಣ್ಣು. ಈ ಕಣ್ಣಿನ ಗುಡ್ಡೆಲಿ ನಿಮ್ಗೆ ಬೇಕಾದ್ರೆ ಮನೇಲಿ ಟಾರ್ಚ್ ಬಿಟ್ಟು ನೋಡ್ಕೊಳ್ಳಿ. ಆ ಬ್ಲಾಕ್ ಕಲರ್ ಇರುತ್ತಲ್ಲ, ಆ ಬ್ಲಾಕ್ ಕಲರ್ ಮೂವ್ಮೆಂಟ್ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ದಿ ಲೈಟ್ ಇಂಟೆನ್ಸಿಟಿ. ಲೈಟ್ ಜಾಸ್ತಿ ಇದ್ರೆ ಆ ಪ್ಯೂಪಿಲ್ ಸೈಜ್ ಚಿಕ್ಕದಿರುತ್ತೆ. ಯಾಕಂದ್ರೆ ಕಡಿಮೆ ಲೈಟ್ ನ ಕಣ್ಣೊಳಗಡೆ ಅಲೋ ಮಾಡಕ್ಕೆ. ಅದೇ ಏನಾದ್ರು ಲೈಟ್ ಡಿಮ್ ಆಗಿದ್ರೆ, ಕಡಿಮೆ ಇದ್ರೆ, ಲೈಟ್ ಜಾಸ್ತಿ ಬರ್ಲಿ ಅಂತ ಪ್ಯೂಪಿಲ್ ಸೈಜ್ ದೊಡ್ಡದಾಗಿರುತ್ತೆ. ಆ ಸೈಜ್ ನ ಕಂಟ್ರೋಲ್ ಮತ್ತೆ ಕಾಂಟ್ಯಾಕ್ಟ್ ಮಾಡುವಂತಹ ಕೆಲಸ ಮಾಡುತ್ತೆ. ಸೆಕೆಂಡ್ ಪಾಯಿಂಟ್, ರಿಫ್ಲೆಕ್ಸ್ ಮೂವ್ಮೆಂಟ್ ಆಫ್ ದಿ ಹೆಡ್, ನೆಕ್ ಅಂಡ್ ಟ್ರಂಕ್ ರೀಜನ್. ಸೊ ರಿಫ್ಲೆಕ್ಸ್ ಸಡನ್ ಮೂವ್ಮೆಂಟ್ ಹಾಕೋದು, ಸಡನ್ ಮೂವ್ಮೆಂಟ್ ನ ಮಾಡೋದು ಅದು. ಸೊ ರಿಫ್ಲೆಕ್ಸ್ ಮೂವ್ಮೆಂಟ್ ನ ಮಾಡೋದು ಮಿಡ್ ಬ್ರೈನ್. ಮಿಡ್ ಬ್ರೈನ್ ಅದನ್ನ ಕೆಲಸ ಮಾಡುತ್ತೆ. ನೆಕ್ಸ್ಟ್, ಹಿಂಡ್ ಬ್ರೈನ್. ಹಿಂಡ್ ಬ್ರೈನ್ ಮೇನ್ ಇಂಪಾರ್ಟೆಂಟ್. ಸೊ ಸೆರೆಬೆಲ್ಲಮ್ ವೆರಿ ವೆರಿ ಇಂಪಾರ್ಟೆಂಟ್. ಸೆರೆಬೆಲ್ಲಮ್ ಕಂಟ್ರೋಲ್ ದ ಪಾಸ್ಚರ್ ಆಫ್ ದ ಬಾಡಿ. ನೋಡಿ, ಇದು ಒಬ್ಬ ಮನುಷ್ಯ ಅನ್ಕೊಳ್ಳಿ. ಇದು ಒಬ್ಬ ಮನುಷ್ಯ, ಮನುಷ್ಯ ಇದ್ದಾನೆ. ಇಲ್ಲಿ ನೋಡಿ ಬ್ರೈನ್ ಇರುತ್ತೆ. ಇಲ್ಲಿ ಮನುಷ್ಯ ಇದ್ದಾನೆ. ಸೆರೆಬೆಲ್ಲಮ್ ಏನ್ ಕೆಲಸ ಮಾಡ್ತಂದ್ರೆ, ನೋಡಿ ಇದು ಬ್ರೈನ್ ಇದೆಯಲ್ಲ, ಈ ಬ್ರೈನು ಲೆಫ್ಟ್ ಸೈಡ್ ಬ್ರೈನ್, ಇದು ರೈಟ್ ಸೈಡ್ ಬ್ರೈನ್ ಅನ್ಕೊಳ್ಳಿ. ಈ ಲೆಫ್ಟ್ ಸೈಡ್ ಬ್ರೈನು ರೈಟ್ ಸೈಡ್ ಬಾಡಿ ಪಾರ್ಟ್ ಎಲ್ಲ ಕಂಟ್ರೋಲ್ ಮಾಡುತ್ತೆ. ಈ ರೈಟ್ ಸೈಡ್ ಬ್ರೈನು ಈ ಲೆಫ್ಟ್ ಸೈಡ್ ಪಾರ್ಟ್ ಎಲ್ಲ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳಿದ್ದು. ಸೊ ಇಟ್ ಕಂಟ್ರೋಲ್ ದ ಪಾಸ್ಚರ್ ಆಫ್ ದಿ ಬಾಡಿ. ಒಂದು ಪೋರ್ಷನ್ ಪೂರ್ತಿ ಕಂಟ್ರೋಲ್ ಮಾಡುತ್ತೆ ಯಾವುದು? ಸೆರೆಬೆಲ್ಲಮ್. ಅಂಡ್ ಆಲ್ಸೋ ಕಂಟ್ರೋಲ್ ದ ಪ್ರೀಶಿಯಸ್ ಆಫ್ ವಾಲಂಟರಿ ಆಕ್ಷನ್ಸ್. ಇದು ಕೂಡ ವಾಲಂಟರಿ ಆಕ್ಷನ್ ಕಂಟ್ರೋಲ್ ಮಾಡುತ್ತೆ. ಬಟ್ ವೆರಿ ಇಂಪಾರ್ಟೆಂಟ್, ಸೆರೆಬೆಲ್ಲಮ್ ಕಂಟ್ರೋಲ್ಸ್ ದ ಬಾಡಿ ಬ್ಯಾಲೆನ್ಸ್. ರೈಡಿಂಗ್ ಸೈಕಲ್, ಬಾಡಿ ಬ್ಯಾಲೆನ್ಸ್. ಈಗ ಯಾವ ನೋಡಿ, ರೋಡ್ ಅನ್ಕೊಂಡ್ರಪ್ಪ, ಇದು ರೋಡ್. ಒಬ್ಬ ಟಾನಿಕ್ ಪರ್ಸನ್ ಚೆನ್ನಾಗಿ ಕುಡಿದ್ಬಿಟ್ಟು ಅನ್ಕೊಳ್ಳೋದು. ಸೊ ಇವ್ರು ಏನ್ ಮಾಡ್ತಾನೆ? ಕುಡಿದ್ಬಿಟ್ಟು ಸೊ ಇಲ್ಲಿಗೆ ಹೋದ, ರೋಡ್ ಸರ್ವೆ ಮಾಡ್ತಾನೆ. ಈ ಕಡೆ ಹೋದ, ಯಾವ್ದಾರು ಒಂದು ಚರಂಡಿ ಬಿದ್ದಿರ್ತಾನೆ. ನಮಗೆ ಬೆಳಗ್ಗೆ ಗೊತ್ತಾಗ್ತದೆ ಅವನು ಚರಂಡಿ ಬಿದ್ದವನೆ ಅಂತ. ಸೊ ಯಾಕೆ ಹಿಂಗಾಯ್ತು ಅಂದ್ರೆ, ಬಿಕಾಸ್ ಆಫ್ ವಾಟ್? ಅವ್ನು ಕುಡಿದ ತಕ್ಷಣ ದರ್ ಇಸ್ ಎ ಸಿಗ್ನಲ್ ಲಾಸ್ಟ್. ಏನ್ ಸಿಗ್ನಲ್ ಲಾಸ್ಟ್ ಆಗಿರುತ್ತೆ ನೋಡಿ? ಬ್ರೈನ್ ಇರುತ್ತಲ್ಲ, ಈ ಬ್ರೈನ್ ಮತ್ತೆ ಸೆರೆಬ್ರಮ್ ಮತ್ತೆ ಬ್ರೈನ್ಗೆ ಇರುವಂತ ಒಂದು ಕನೆಕ್ಷನ್ ಲೂಸ್ ಆಗಿರುತ್ತೆ. ಸೊ ಅವನು ಬಾಡಿ ಬ್ಯಾಲೆನ್ಸ್ ಆಗ್ತಿರಲ್ಲ. ಸೆರೆಬ್ರಮ್ ಇಟ್ ಇಸ್ ನಾಟ್ ವರ್ಕಿಂಗ್. ಅಂದ್ರೆ ವರ್ಕಿಂಗ್ ಮೀನ್ಸ್ ಅದು ಕರೆಕ್ಟ್ ಸಿಗ್ನಲ್ಗಳು ಕರೆಕ್ಟ್ ಆಗಿ ಟ್ರಾನ್ಸ್ಫರ್ ಆಗ್ತಿರಲ್ಲ. ಸೊ ಆಗ ಅವನಿಗೆ ಬಾಡಿ ಬ್ಯಾಲೆನ್ಸ್ ಸಿಗಲ್ಲ. ಬಾಡಿ ಬ್ಯಾಲೆನ್ಸ್ ಸಿಗದೇನಂತೆ ಅವ್ನು ರೋಡ್ ಸರ್ವೆ ಮಾಡ್ತಾನೆ, ಇಲ್ಲಾಂದ್ರೆ ಯಾವ್ದಾದ್ರು ಚಾರಿಟಿ ಬಿದ್ದಿರ್ತಾನೆ. ಬೆಳಗ್ಗೆ ಅವನಿಗೆ ಎಚ್ಚರ ಆಗುತ್ತೆ. ಸರಿ, ಆಲ್ಕೋಹಾಲ್ ಕಂಟೆಂಟ್ ಕಡಿಮೆ ಆದ ತಕ್ಷಣ ಅವ್ನಿಗೆ ಎಚ್ಚರ ಆಗುತ್ತೆ. ಎಚ್ಚರ ಆದಾಗ ಅವನು ಬೆಳಿಗ್ಗೆ ಎದ್ದು ಮನೆಗೆ ಹೋಗ್ತಾನೆ. ಸೊ ಇದು ಈ ಪ್ರೊಸೆಸ್ ಆ ಕಾರಣ ಯಾವುದು? ದಟ್ ಇಸ್ ಸೆರೆಬೆಲ್ಲಮ್. ಸೆರೆಬೆಲ್ಲಮ್ ಮೇನ್ ಯೂಸ್ ಏನು? ಇಟ್ ಕಂಟ್ರೋಲ್ ದ ವಾಲಂಟರಿ ಆಕ್ಷನ್ಸ್, ಬಾಡಿ ಬ್ಯಾಲೆನ್ಸ್, ಪಾಸ್ಚರ್ ಆಫ್ ದಿ ಬಾಡಿ, ಟೇಕಿಂಗ್ ಪೆನ್ಸಿಲ್ ಅಂಡ್ ರೈಡಿಂಗ್ ಬೈಸಿಕಲ್. ನೋಡಿ, ನಾವು ಒಂದು ಬೈಸಿಕಲ್ ನ ಅಥವಾ ಸ್ಕೂಟರ್ ನ ರೈಡ್ ಮಾಡ್ಬೇಕಂದ್ರೆ ಮೇನ್ ಆಗಿ ನಮಗೆ ಇನ್ವಾಲ್ವ್ ಆಗಿರೋದು ಅದು ಸೆರೆಬೆಲ್ಲಮ್. ಐ ಥಿಂಕ್ ಯು ಗಾಟ್ ದ ಪಾಯಿಂಟ್. ಮೆಡುಲ್ಲಾ. ನೆಕ್ಸ್ಟ್, ಮೆಡುಲ್ಲಾ ಕಂಟ್ರೋಲ್ ದ ಇನ್ವಾಲಂಟರಿ ಆಕ್ಷನ್ಸ್. ಇನ್ವಾಲಂಟರಿ ಯಾವ್ದು? ಇನ್ವಾಲಂಟರಿ ಬ್ಲಡ್ ಪ್ರೆಷರ್, ಬಿಪಿ, ಸಲೈವೇಶನ್. ನಿಮ್ಮ ಬಾಯಲ್ಲಿ ಸಲೈವ ಸೆಕ್ರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಬಿರಿಯಾನಿ ಅಂದ್ರೆ ಸುಮಾರು ಇಷ್ಟ. ಬಿರಿಯಾನಿ ಇಷ್ಟ ಅಂದ ತಕ್ಷಣ, ಬಿರಿಯಾನಿ ಇಮ್ಯಾಜಿನೇಷನ್ ಮಾಡ್ಕೊಂಡ ತಕ್ಷಣ ನಿಮ್ಮ ಬಾಯಿಗೆ ನೀರು ಬರ್ತದೆ. ಅದಕ್ಕೆ ಕಾರಣ ಬ್ಲಡ್ ಇದೆ. ಅಥವಾ ಹುಣಸೆ ಹಣ್ಣು ತಿಂದಾಗ ನಮಗೆ ಖುಷಿ ಆಗುತ್ತೆ. ಹುಣಸೆ ಹಣ್ಣು ನೆನ್ಸ್ಕೊಂಡೆ, ಆ ಹುಣಸೆ ಹಣ್ಣಿಗೆ ಉಪಕಾರ ಹಾಕೊಂಡು ತಿಂತಾ ಇದ್ದೀನಿ ಅಂತ ಇಮ್ಯಾಜಿನೇಷನ್ ಮಾಡ್ಕೊಂಡ ತಕ್ಷಣ ನಿಮ್ಮ ಬಾಯಿ ನೀರು ಬರ್ತಾ ಇದೆ. ದಟ್ ಇಸ್ ಬಿಕಾಸ್ ಆಫ್ ಮೆಡುಲ್ಲಾ. ಸಲೈವೇಶನ್, ವಾಮಿಟಿಂಗ್. ಬೇರೆ ಯಾವ್ದು ಗಾಡ್ ಸೆಕ್ಷನ್ ಹೋಗ್ಬೇಕಾದ್ರೆ ಕಡಲೆ ಬೀಜ ಚೆನ್ನಾಗಿ ತಿನ್ಬಿಡ್ರಿ. ಆ ಕಡಲೆ ಬೀಜ ತಿಂದಿದ್ದ ಎಫೆಕ್ಟಿಗೆ ನಿಮ್ಗೆ ವಾಮಿಟಿಂಗ್ಸ್ ಫೀಲ್ ಆಗ್ತಿದೆ. ದಟ್ ಇಸ್ ಆಲ್ಸೋ ಮೆಡುಲ್ಲಾ. ನೆಕ್ಸ್ಟ್, ಬೋನ್ಸ್. ಇನ್ವಾಲಂಟರಿ ಆಕ್ಷನ್ಸ್, ಇಟ್ ಕಂಟ್ರೋಲ್ ಇನ್ವಾಲಂಟರಿ ಆಕ್ಷನ್ಸ್. ಯಾವ್ದು ಇನ್ವಾಲಂಟರಿ ಆಕ್ಷನ್ಸ್? ರೆಗ್ಯುಲೇಟ್ ರೆಸ್ಪಿರೇಷನ್. ನೋಡಿ, ನಮಗೆ ಉಸಿರಾಡೋದು ನಮ್ಗೆ ಗೊತ್ತೇ ಇರಕ್ಲ, ಮಾತಾಡ್ತಿರ್ತೀವಿ ಸುಮ್ಮನೆ.
ಆದ್ರೂ ವಿ ಆರ್ ಟೇಕಿಂಗ್ ಆಕ್ಸಿಜನ್, ರಿಲೀಸಿಂಗ್ ಕಾರ್ಬನ್ ಡೈಆಕ್ಸೈಡ್. ಅದನ್ನ ನಾವು ಥಿಂಕ್ ಮಾಡಿ ಕೆಲಸನ ಮಾಡಲ್ಲ. ಸೊ ಆದ್ರೂ ಕೆಲಸವನ್ನ ಮಾಡ್ತಿರ್ತೀವಿ, ದಟ್ ಇಸ್ ಬಿಕಾಸ್ ಆಫ್ ಅವರ್ ಬೋನ್ಸ್. ಐ ಥಿಂಕ್ ನಿಮಗೆ ಬ್ರೈನ್ ಬಗ್ಗೆ ಅರ್ಥ ಆಯ್ತು ಅಂತ ಕತೆ. ಸೊ ನೆಕ್ಸ್ಟ್ ವೆರಿ ವೆರಿ ಇಂಪಾರ್ಟೆಂಟ್, ಮೆನ್ಷನ್ ದ ಡಿಫರೆಂಟ್ ಪ್ಲಾಂಟ್ ಹಾರ್ಮೋನ್, ರೈಟ್ ದ ಫಂಕ್ಷನ್. ವೆರಿ ವೆರಿ ಇಂಪಾರ್ಟೆಂಟ್. ಫಂಕ್ಷನ್ ಆಫ್ ಪ್ಲಾಂಟ್ ಹಾರ್ಮೋನ್ ಪಕ್ಕ ಎಕ್ಸಾಮ್ ಕೇಳ್ತಾರೆ. ಸೊ ಇದರಲ್ಲಿ ಮೈನ್ ಆಗಿ ನಿಮಗೆ 5 ಪ್ಲಾಂಟ್ ಹಾರ್ಮೋನ್ಸ್ ಇದೆ. ಸೊ ಒಂದು ಓಕೆ 5 ಪ್ಲಾಂಟ್ ಹಾರ್ಮೋನ್ಸ್ ಇದೆ. ವಿಲ್ ಸ್ಟಡಿ. ಫಸ್ಟ್ ಒನ್ ಈಸ್ ಆಕ್ಸಿನ್. ನೋಡಿ ಆಕ್ಸಿನ್ ಸಿಂಥಸೈಸ್ ಅಟ್ ದ ಟಿಪ್ ಆಫ್ ದಿ ಶೂಟ್ ಅಂಡ್ ಆಲ್ಸೋ ರೂಟ್. ನೋಡಿ ಒಂದು ಪ್ಲಾಂಟ್ ಇದೆ, ಇದೊಂದು ಪ್ಲಾಂಟ್, ಇದೊಂದು ಪ್ಲಾಂಟ್. ಈ ಪ್ಲಾಂಟ್ ನ ತುದಿಯಲ್ಲಿ ಮತ್ತೆ ರೂಟ್ ನ ತುದಿಯಲ್ಲಿ ಇರುತ್ತೆ ಯಾವುದು ಆಕ್ಸಿನ್. ಏನಕ್ಕೆ ಹೆಲ್ಪ್ ಮಾಡ್ತಪ್ಪ ಅಂದ್ರೆ ರ್ಯಾಪಿಡ್ ಸೆಲ್ ಡಿವಿಷನ್ ಮಾಡ್ತಿದ್ರು. ಸೆಲ್ ಡಿವಿಷನ್ ತುಂಬಾ ಫಾಸ್ಟ್ ಆಗಿ. ಸೆಲ್ ಟು ಗ್ರೋ ಲಾಂಗರ್, ಸೆಲ್ಸ್ ಟು ಸೆಲ್ ಗ್ರೋ ಲಾಂಗರ್ ಅಂದ್ರೆ ಒಂದ್ ಸೆಲ್ ಇರೋದು 2 ಸೆಲ್ ಆಗುತ್ತೆ, 2 ಇರೋದು 3 ಆಗುತ್ತೆ, ಸಾರಿ 4 ಆಗುತ್ತೆ, 4 ಇರೋದು 8 ಆಗುತ್ತೆ. ಡಬಲಿಂಗ್ ಆಗಿ ಈ ಪ್ಲಾಂಟ್ ಬೇಗ ಗ್ರೋತ್ ಆಗ್ಬೇಕಂದ್ರೆ ಯಾವ್ದು ಹಾರ್ಮೋನ್ ಇಂಪಾರ್ಟೆಂಟ್ ಆಗುತ್ತೆ? ಆಕ್ಸಿನ್. ದಟ್ ಈಸ್ ಹೆಲ್ಪ್ಸ್ ಟು ಸೆಲ್ ಗ್ರೋ ಲಾಂಗರ್. ನೆಕ್ಸ್ಟ್ ಇನ್ವಾಲ್ವ್ಡ್ ಇನ್ ದಿ ಫೋಟೋಟ್ರೋಪಿಸಮ್. ಈ ವರ್ಡ್ ಇಂಪಾರ್ಟೆಂಟ್. ಫೋಟೋ ಅಂದ್ರೆ ಏನು? ಲೈಟ್. ದ ಪ್ಲಾಂಟ್ ವಿಚ್ ಈಸ್ ಮೂವಿಂಗ್ ಟುವರ್ಡ್ಸ್ ದಿ ಲೈಟ್. ಲೈಟ್ ಕಡೆಗೆ ಮೂವ್ ಆದ್ರೆ ಸನ್ ಲೈಟ್ ಇದೆ ಅಂತ, ಇದು ಸನ್ ಲೈಟ್. ಈ ಸನ್ ಲೈಟ್ ಕಡೆಗೆ ಪ್ಲಾಂಟ್ ಮೂವ್ ಆಯ್ತಂದ್ರೆ ದಟ್ ಈಸ್ ಕಾಲ್ಡ್ ಫೋಟೋಟ್ರೋಪಿಸಮ್. ಸೊ ಯಾವ ಫೋಟೋಟ್ರೋಪಿಸಮ್? ಪಾಸಿಟಿವ್ ಫೋಟೋಟ್ರೋಪಿಸಮ್. ಪಾಸಿಟಿವ್ ಯಾವುದು? ಶೂಟು ವಿಚ್ ಈಸ್ ಮೂವಿಂಗ್ ಟುವರ್ಡ್ಸ್ ದಿ ಸನ್ ಲೈಟ್, ದಟ್ ಈಸ್ ಪಾಸಿಟಿವ್ ಫೋಟೋಟ್ರೋಪಿಸಮ್. ಇಲ್ಲಿ ರೂಟ್ ಇದೆಯಲ್ಲ, ರೂಟ್ ಸನ್ ಲೈಟ್ ಇಂದ ದೂರ ಹೋಗ್ತದೆ, ದಟ್ ಇಸ್ ವೈ ಇಟ್ ಇಸ್ ಕಾಲ್ಡ್ ನೆಗೆಟಿವ್ ಫೋಟೋಟ್ರೋಪಿಸಮ್. ಐ ಥಿಂಕ್ ಯು ಗಾಟ್ ದಿಸ್ ಪಾಯಿಂಟ್. ಸೊ ಫೋಟೋಟ್ರೋಪಿಸಮ್ ಆಗಬೇಕಂದ್ರೆ ಯಾವ ಹಾರ್ಮೋನ್ ಇನ್ವಾಲ್ವ್ ಆಗಿರುತ್ತೆ? ದಟ್ ಇಸ್ ಆಕ್ಸಿನ್ ಇನ್ವಾಲ್ವ್ ಆಗಿರುತ್ತೆ. ನೆಕ್ಸ್ಟ್ ಜಿಬರ್ಲಿನ್ ಹೆಲ್ಪ್ಸ್ ಟು ಗ್ರೋತ್ ಆಫ್ ದಿ ಸ್ಟೆಮ್. ನೋಡಿ ಸ್ಟೆಮ್ ಇದೆಯಲ್ಲ, ಈ ಸ್ಟೆಮ್ ಇಷ್ಟೇ ಎಷ್ಟಿದೆ, ಚಿಕ್ಕದೇ ಇದೆ. ಅದು ಈ ದೊಡ್ಡ ಸೈಜ್ ಆಗ್ಬೇಕು ಅಂದ್ರೆ ದಟ್ ಇಸ್ ಹೆಲ್ಪ್ ಜಿಬರ್ಲಿನ್. ಜಿಬರ್ಲಿನ್ ಹೆಲ್ಪ್ ಆಗುತ್ತೆ. ಜಿಬರ್ಲಿನ್ ಹಾರ್ಮೋನ್. ಸೈಟೋಕೈನಿನ್ ನೋಡಿ ಹೆಸರು ಹೇಳುತ್ತೆ. ಸೈಟೋ ಮೀನ್ಸ್ ಸೆಲ್. ಸೈಟೋ ಅಂದ್ರೆ ಸೆಲ್. ಕೈನಿನ್ ಅಂದ್ರೆ ಡಿವಿಷನ್. ಕೈನಿನ್ ಅಂದ್ರೆ ಡಿವಿಷನ್, ಸೆಲ್ ಡಿವಿಷನ್. ಪ್ರಮೋಟ್ಸ್ ಸೆಲ್ ಡಿವಿಷನ್. ಸೈಟೋಕೈನಿನ್ ಹಾರ್ಮೋನ್ ಏನಪ್ಪ ಹೆಲ್ಪ್ ಅಂದ್ರೆ cell division. First point, present in the greater concentration in the fruit and the seeds. ನೋಡಿ ವೆರಿ ಇಂಪಾರ್ಟೆಂಟ್ ವರ್ಡ್. ಫ್ರೂಟ್ ಮತ್ತೆ ಸೀಡ್ಸ್ ಅಲ್ಲಿ ಜಾಸ್ತಿ ಇರುತ್ತೆ. ಇಟ್ ಹೆಲ್ಪ್ಸ್ ಟು ಓಪನಿಂಗ್ ಆಫ್ ಟೊಮೆಟೊ. ಟೊಮೆಟೊ ಓಪನ್ ಆಗಿ ಹೆಲ್ಪ್ ಮಾಡುತ್ತೆ. ಟೊಮೆಟೊ ಓಪನಿಂಗ್. ಟೊಮೆಟೊ ಓಪನಿಂಗ್. ಈ 3 ಪಾಯಿಂಟ್ ಇಂಪಾರ್ಟೆಂಟ್. ಸೈಟೋಕೈನಿನ್, ಸೈಟೋ ಮೀನ್ಸ್ ಸೆಲ್, ಕೈನಿನ್ ಮೀನ್ಸ್ ಡಿವಿಷನ್. ಸೆಲ್ ಡಿವಿಷನ್ ಆಗಿ ಹೆಲ್ಪ್ ಮಾಡುತ್ತೆ. ಪ್ರೆಸೆಂಟ್ ಇನ್ ದ ಗ್ರೇಟರ್ ಕಾನ್ಸಂಟ್ರೇಷನ್ ಎಲ್ಲಿ? ಫ್ರೂಟ್ ಮತ್ತೆ ಸೀಡ್ಸ್ ಅಲ್ಲಿ. ಯಾಕಂದ್ರೆ ಬೇಗ ಗ್ರೋತ್ ಆಗುತ್ತೆ. ಎಲ್ಲೂ ರ್ಯಾಪಿಡ್ ಡಿವಿಷನ್ ಆಗಿ ಫ್ರೂಟ್ ಮತ್ತೆ ಸೀಡ್ಸ್ ಬೇಗ ಗ್ರೋತ್ ಆಗುತ್ತೆ. ಸೊ ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಏನು? ಟೊಮೆಟೊ ಓಪನಿಂಗ್. ನಮಗೆಲ್ಲ ಗೊತ್ತು, ಪ್ಲಾಂಟ್ ಟೇಕ್ ಕಾರ್ಬನ್ ಡೈಆಕ್ಸೈಡ್, ರಿಲೀಸ್ ಆಕ್ಸಿಜನ್. ಇನ್ಟೇಕ್ ಮತ್ತೆ ರಿಲೀಸಿಂಗ್ ಪ್ರೋಸೆಸ್ ಮಾಡ್ಬೇಕಂದ್ರೆ ಯಾವ್ದ್ರ ಮುಖಾಂತರ ಆಗುತ್ತೆ? ಟೊಮೆಟೊ ಮುಖಾಂತರ ಆಗುತ್ತೆ. ಆ ಟೊಮೆಟೊ ಓಪನಿಂಗ್ ಮತ್ತೆ ಓಪನಿಂಗ್ ಆಗಕ್ಕೆ ಹೆಲ್ಪ್ ಮಾಡುವಂತ ಹಾರ್ಮೋನ್ ಒಂದು, ದಟ್ ಈಸ್ ಸೈಟೋಕೈನಿನ್. ಅಂಡ್ ಒನ್ ಮೋರ್ ಇಸ್ ದೇರ್, ಅಬ್ಸಿಸಿಕ್ ಆಸಿಡ್. ಅಬ್ಸಿಸಿಕ್ ಆಸಿಡ್ ಅಂದ್ರೆ ಇನ್ಹಿಬಿಟ್, ಗ್ರೋತ್ ಇನ್ಹಿಬಿಟರ್. ಮರ ಬೆಳ್ಕೊಂಡು ಹೋದ್ರೆ ಅದು ಆಕಾಶ ಮುಟ್ಟುತ್ತೆ. ಸೊ ಆ ಮರನ ಸ್ಟಾಪ್ ಮಾಡ್ಬೇಕಲ್ಲ, ಗ್ರೋತ್ ಸ್ಟಾಪ್ ಮಾಡ್ಬೇಕಂದ್ರೆ ಯಾವ್ದು ಮುಟ್ಟಿದ್ದು? ಅಬ್ಸಿಸಿಕ್ ಆಸಿಡ್. ದಿಸ್ ಅಬ್ಸಿಸಿಕ್ ಆಸಿಡ್ ಇನ್ಹಿಬಿಟ್ ದ ಗ್ರೋತ್. ಸಾಕು ನಿಲ್ಸಪ್ಪ, ನೀನು ಮರ ಗ್ರೋತ್ ಆಗಿರೋದು ಇಲ್ಲಿಗೆ ಎಷ್ಟು ಇರ್ಲಿ ಅಂತ ಹೇಳೋದು ಯಾವುದು? ಅಬ್ಸಿಸಿಕ್ ಆಸಿಡ್. ಇಟ್ ಕಾಸಸ್ ದ ವಿಲ್ಟಿಂಗ್ ಆಫ್ ಲೀಫ್. ನೋಡಿ ಹಣ್ಣಾಗಿ ಎಲೆ ಉದುರೋದು. ಇದು ಮರದ ಎಲೆ. ಈ ಮರದ ಎಲೆ ಹಣ್ಣಾಗಿ ಉದುರುತ್ತೆ. ಸೊ ಎಲ್ಲೋ ಕಲರ್ ಬಂತು, ಎಲ್ಲೋ ಕಲರ್. ಆ ಯೆಲ್ಲೋ ಕಲರ್ ಬಂದು ಮರದ ಎಲೆಯಲ್ಲಿ ಹಣ್ಣಾಗಿ ಉದುರೋ ಕಾರಣ ದಟ್ ಈಸ್ ಅಬ್ಸಿಸಿಕ್ ಆಸಿಡ್. ವಿಲ್ಟಿಂಗ್ ಆಫ್ ಲೀವ್ಸ್ ಎಕ್ಸಾಮ್ ಕೇಳಿದಾನೆ. ವಿಲ್ಟಿಂಗ್ ಆಫ್ ಲೀಫ್ ಯಾವ ಹಾರ್ಮೋನ್ ಅಂದ್ರೆ ಅಬ್ಸಿಸಿಕ್ ಆಸಿಡ್. ಇನ್ಹಿಬಿಟ್ ದ ಗ್ರೋತ್ ಯಾವ್ದಂದ್ರೆ ಅಬ್ಸಿಸಿಕ್ ಆಸಿಡ್. ಇನ್ನು ಒನ್ ಮೋರ್ ಒಂದಿದೆ, ದಟ್ ಈಸ್ ಇಥಲೈನ್. ನೋಡಿ ಇನ್ನೊಂದು ಹಾರ್ಮೋನ್ ಬಂದು ಇಥಲೈನ್. ಇಥಲೈನ್ ಈ ಹಾರ್ಮೋನ್ ಏನಪ್ಪಾ ಮಾಡುತ್ತಂದ್ರೆ, ಇಥಲೈನ್ ಹಾರ್ಮೋನ್ ವಿಚ್ ಇಸ್ ಹೆಲ್ಪ್ಸ್ ಟು ರೈಪನಿಂಗ್ ಆಫ್ ಫ್ರೂಟ್ಸ್. ರೈಪನಿಂಗ್ ಆಫ್ ಫ್ರೂಟ್ಸ್. ಹಣ್ಣು ಬೇಗ ಆಗ್ಬೇಕಂದ್ರೆ ಈ ಹಾರ್ಮೋನ್ ಇಂಪಾರ್ಟೆಂಟ್. ಇಥಲೈನ್. ಇಥಲೈನ್ ಇತ್ತಂದ್ರೆ ಬೇಗ ಹಣ್ಣು ಫ್ರೂಟ್ ಬೇಗ ರೈಪನ್ ಆಗತ್ತೆ, ಹಣ್ಣಾಗತ್ತೆ. ಐ ಥಿಂಕ್ ಯು ಗಾಟ್ ದಿಸ್ ಮೈ ಪಾಯಿಂಟ್. ಸೊ ನೆಕ್ಸ್ಟ್ ಎಂಡೋಕ್ರೈನ್ ಗ್ಲ್ಯಾಂಡ್ಸ್ ಅಂಡ್ ದೇರ್ ಫಂಕ್ಷನ್. ಎಂಡೋಕ್ರೈನ್ ಅಂದ್ರೆ ವೆರಿ ಈಸಿ. ಯಾವ ಗ್ಲ್ಯಾಂಡ್ ಹಾರ್ಮೋನ್ ಅನ್ನ ಡೈರೆಕ್ಟ್ ಆಗಿ ಬ್ಲಡ್ ಗೆ ರಿಲೀಸ್ ಮಾಡುತ್ತೆ, ದಟ್ ಇಸ್ ಕಾಲ್ಡ್ ಎಂಡೋಕ್ರೈನ್. ಅದರಲ್ಲಿ ಮೇನ್ ಆಗಿ ಕೆಲವೊಂದು ಫ್ಯೂ ಪಾಯಿಂಟ್ಸ್ ಇದೆ, ಅದನ್ನ ಒನ್ ಬೈ ಒನ್ ಸ್ಟಡಿ ಮಾಡೋಣ. ದಟ್ ಈಸ್ ಒನ್ ಈಸ್ ಪಿಟ್ಯೂಟರಿ ಗ್ಲ್ಯಾಂಡ್. ನೋಡಿ ಪಿಟ್ಯೂಟರಿ ಗ್ಲ್ಯಾಂಡ್ ಎಲ್ಲಿರುತ್ತೆ, ಅದು ಇಂಪಾರ್ಟೆಂಟ್. ಪಿಟ್ಯೂಟರಿ ಗ್ಲ್ಯಾಂಡ್ ಅಂದ್ರೆ ನೋಡಿ ನೀವು ಅನ್ಕೊಳ್ಳಿ ಅಥವಾ ಯಾರೋ ಒಬ್ಬ ವ್ಯಕ್ತಿ. ಸೊ ದಿಸ್ ಇಸ್ ಮನುಷ್ಯ ಕೂದಲೆಲ್ಲ ಗುಂಚ್ಕದವನೆ,
ಈಗ ಮನುಷ್ಯನ್ ನೋಡಿ ಕೂತ್ಕೆ ಇಲ್ಲಿ ಕೂತಿ ಈ ಕುತ್ತಿಗೆ ರೀಜನ್ ಇದೆಯಲ್ಲ, ಈ ಕುತ್ತಿಗೆ ರೀಜನ್ ಅಲ್ಲಿ ಏನಿರುತ್ತೆ, ದಿಸ್ ಪಿಟ್ಯೂಟರಿ ಗ್ಲ್ಯಾಂಡ್ ಇರುತ್ತೆ. ಈ ಪಿಟ್ಯೂಟರಿ ಗ್ಲ್ಯಾಂಡ್ ಏನ್ ಮಾಡುತ್ತೆ, ಗ್ರೋತ್ ಸಾರಿ ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ಪ್ರೆಸೆಂಟ್ ಇನ್ ದಿ ಬ್ರೈನ್. ಇಲ್ಲಿ ಇರುತ್ತೆ ಪಿಟ್ಯೂಟರಿ ಗ್ಲ್ಯಾಂಡ್, ಬ್ರೈನ್ ಒಳಗಡೆ ಇರುತ್ತೆ. ಸೊ ಪಿಟ್ಯೂಟರಿ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಇಟ್ ಇಸ್ ಲೊಕೇಟೆಡ್ ಇಲ್ಲ ಅಂದ್ರೆ ಹೈಪೋಥಾಲಮಸ್ ಆಫ್ ಮಿಡ್ ಬ್ರೈನ್. ಮಿಡ್ ಬ್ರೈನ್ ಒಳಗಡೆ ಇರುತ್ತದೆ, ದಟ್ ಇಸ್ ಯಾವುದು ಪಿಟ್ಯೂಟರಿ ಗ್ಲ್ಯಾಂಡ್. ನೋಡಿ ಇದನ್ನ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕರೀತಾರೆ. ಮತ್ತೆ ಇದು ಸ್ಮಾಲೆಸ್ಟ್ ಗ್ಲ್ಯಾಂಡ್ ಇನ್ ಅವರ್ ಬಾಡಿ. ಇದರ ಒಳಗಡೆ ಪೀನಲ್ ಗ್ಲ್ಯಾಂಡ್ ಅಂತ ಬರ್ತದೆ. ಸೊ ಪಿಟ್ಯೂಟರಿ ಹಾರ್ಮೋನ್ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಗ್ರೋತ್ ಹಾರ್ಮೋನ್ ಅಂತ ಕರೀತಾರೆ. ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ರಿಲೀಸ್ ಆಗುತ್ತೆ. ಸೊ ಏನ್ ಕೆಲಸ ಮಾಡುತ್ತೆ, ಇಟ್ ರೆಗ್ಯುಲೇಟ್ ದ ಗ್ರೋತ್ ಅಂಡ್ ಡೆವಲಪ್ಮೆಂಟ್. ನಾವು ಜಾಸ್ತಿ ಬೆಳಿಬೇಕಾ, ಕಡಿಮೆ ಬೆಳಿಬೇಕಾ, ಎಷ್ಟು ಬೆಳಿಬೇಕು ಅನ್ನೋದು ಡಿಸೈಡ್ ಮಾಡೋದು ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್. ನಾವು ಜಾಸ್ತಿ ಉದ್ದ ಬೆಳೆದ್ಬಿಟ್ವಿ, ಏನ್ ಮಾಡತ್ತಾರ ಬೆಳೆದ್ವಿ ಅನ್ಕೊಳ್ಳೋದು, ಜಾಸ್ತಿ ಉದ್ದ ಬೆಳೆದಿದ್ರೆ ದಟ್ ಇಸ್ ಗೈಗ್ಯಾಂಟಿಸಮ್ ಅಂತ ಕರಿತೀವಿ. ಅದೇ ನಾವು ತೀರಾ ಕೆಳಗಡೆ ದಟ್ ಇಸ್ ಕಾಲ್ಡ್ ಡ್ವಾರ್ಫಿಸಮ್ ಗೈಗ್ಯಾಂಟಿಸಮ್. ಎರಡೂ ಕೂಡ ಡಿಸೈಡ್ ಮಾಡೋದು ಯಾರು, ನಮ್ಮ ಪಿಟ್ಯೂಟರಿ ಗ್ಲ್ಯಾಂಡ್. Pituitary gland release the pituitary hormone. It is also called as growth hormone. It is present in the hypothalamus of the midbrain, but it regulates the growth and development of the body. I think you got my point. Next, thyroid. ನೋಡಿ ಇದು ನಾನು ಹೇಳಿದ್ದು ಥೈರಾಯ್ಡ್. ಕೂತಿಗೆ ನೋಡಿ, ನಿಮ್ಮ ಕೂತಿಗೆ ಇದೆಯಲ್ಲ, ಈ ಕೂತಿಗೆಯಲ್ಲಿ ಇರುತ್ತೆ ಥೈರಾಯ್ಡ್ ಗ್ಲ್ಯಾಂಡ್. ಆ ಥೈರಾಯ್ಡ್ ಗ್ಲ್ಯಾಂಡ್ ಯಾವ ಹಾರ್ಮೋನ್ ರಿಲೀಸ್ ಮಾಡುತ್ತೆ, ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ರಿಲೀಸ್ ಥೈರಾಕ್ಸಿನ್ ಹಾರ್ಮೋನ್. ಅದು ಎಲ್ಲಿರುತ್ತೆ, ಥ್ರೋಟ್ ರೀಜನ್ ಇರುತ್ತೆ. ಸೊ ಏನ್ ಮಾಡ್ತದ್ದು, ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್, ಫ್ಯಾಟ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ನ ಮೆಟಬಾಲಿಸಮ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅದು ಥೈರಾಕ್ಸಿನ್ ಹಾರ್ಮೋನ್. ಏನಿಲ್ಲ, ನಾನು ಸರಿಯಾಗಿ ಕಾರ್ಬೋಹೈಡ್ರೇಟ್ಸ್ ಫ್ಯಾಟ್ ಮತ್ತೆ ಕಾರ್ಬೋಹೈಡ್ರೇಟ್ಸ್ ಸರಿಯಾಗಿ ಆಗಿಲ್ಲ ಅಂದ್ರೆ, ಸೊ ನೀವೇನಾದ್ರೂ ನಮಗೆ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗಿಲ್ಲ ಅಂದ್ರೆ, ಸೊ ನಿಮಗೆ ಯಾವ ಡಿಸೀಸ್ ಬರುತ್ತಪ್ಪ ಅಂದ್ರೆ ಗಾಯ್ಟರ್ ಡಿಸೀಸ್ ಬರ್ತದೆ. ಗಾಯ್ಟರ್ ಅದು ಯಾವಾಗ ರಿಲೀಸ್ ಆಗೋದು ಕಡಿಮೆ ಆಗೋದಂದ್ರೆ, ಇಫ್ ಯು ಆರ್ ಇನ್ ಟೇಕಿಂಗ್ ಲೆಸ್ ಅಯೋಡಿನ್ ಕಡಿಮೆ ತಗೊಂಡಾಗ, ನೀವೇನಾದ್ರೂ ಅಯೋಡಿನ್ ಕಡಿಮೆ ತಗೊಂಡಾಗ ಗಾಯ್ಟರ್ ಡಿಸೀಸ್ ಬರುತ್ತೆ. ಯಾಕೆ ಗಾಯ್ಟರ್ ಡಿಸೀಸ್ ಬರುತ್ತೆ ಅಂದ್ರೆ, ನಮಗೆ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗ್ತದೆ. ಥೈರಾಯ್ಡ್ ಗ್ಲ್ಯಾಂಡ್ ನಮ್ಮ ಕುತ್ತಿಗೆಯಲ್ಲಿರುತ್ತೆ, ಅಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಏನಕ್ಕೆ ಹೆಲ್ಪ್ ಮಾಡುತ್ತೆ, ಮೆಟಬಾಲಿಸಮ್ ಆಫ್ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಫ್ಯಾಟ್ಸ್, ಇಷ್ಟೇ ಸಾಕು. ಸೊ ಏನಾದ್ರೂ ಇದು ಡೆಫಿಷಿಯನ್ಸಿ ಆದ್ರೆ, ಸರಿಯಾಗಿ ಥೈರಾಕ್ಸಿನ್ ಹಾರ್ಮೋನ್ ರಿಲೀಸ್ ಆಗಿಲ್ಲ ಅಂದ್ರೆ, ನಮಗೆ ಬರುವಂತ ಡಿಸೀಸ್ ಯಾವ್ದಪ್ಪ ಅಂದ್ರೆ ಗಾಯ್ಟರ್. ಅದು ಯಾಕೆ ಬರುತ್ತೆ, ಲೆಸ್ ಇಂಟೇಕ್, ನಾವು ಕಡಿಮೆ ಇಂಟೇಕ್ ಆಫ್ ಅಯೋಡಿನ್ ನಾವು ಕಡಿಮೆ ತಗೊಂಡಾಗ ನಮಗೆ ಆ ಡಿಸೀಸ್ ಬರ್ತದೆ. ನೆಕ್ಸ್ಟ್ ಅಡ್ರಿನಲಿನ್. ನೋಡಿ ಇದು ವೆರಿ ಇಂಪಾರ್ಟೆಂಟ್. ಅಡ್ರಿನಲಿನ್, ಕಿಡ್ನಿ. ನೋಡಿ ಕಿಡ್ನಿ, ನಮಗೆ ಪೇರ್ ಆಫ್ ಕಿಡ್ನಿ ಇದೆ ಅಲ್ಲ, ನಮಗೆ 2 ಕಿಡ್ನಿ ಇದೆ. ಕಿಡ್ನಿ ಮೇಲೆ ಈ ತರ ಕ್ಯಾಪ್ ತರ ಸ್ಟ್ರಕ್ಚರ್ ಇರುತ್ತೆ, ಕ್ಯಾಪ್. ಇದೇ ಅಡ್ರಿನಲಿನ್ ಗ್ಲ್ಯಾಂಡ್. ಅಡ್ರಿನಲಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅಡ್ರಿನಲಿನ್ ಗ್ಲ್ಯಾಂಡ್ ಇಂದ ಅಡ್ರಿನಲಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಸೊ ನೋಡಿ, ಇಟ್ ಇಸ್ ಪ್ರೆಸೆಂಟ್ ಅಬೌವ್ ದಿ ಕಿಡ್ನಿ. ಏನಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂದ್ರೆ, ಇಟ್ ರೆಗ್ಯುಲೇಟ್ ದ BP, ಹಾರ್ಟ್ ಬೀಟ್, ಕಾರ್ಬೋಹೈಡ್ರೇಟ್ ಮೆಟಬಾಲಿಸಮ್ ಡ್ಯೂರಿಂಗ್ ದಿ ಎಮರ್ಜೆನ್ಸಿ ಸಿಚುವೇಶನ್. ನೋಡಿ, ಈ ಹಾರ್ಮೋನ್ ನಮ್ಮ ಪೂರ್ತಿ ಹಿಟ್ ಮಾಡ್ಕೊಳ್ಳೋದ್ರಿಂದ ಹಿಡಿದು ಶಾಂತವಾಗಿರೋದು ಎಲ್ಲರೂ ಕಂಟ್ರೋಲ್ ಮಾಡೋದಿರುತ್ತೆ. ಸೊ ಇದನ್ನ ಎಮರ್ಜೆನ್ಸಿ ಹಾರ್ಮೋನ್ ಅಂತ ಕರೀತಾರೆ. ಎಮರ್ಜೆನ್ಸಿ ಬಾಗು ಹೊಡೆದಾಡೋದು, ಫೈಟ್ ಆರ್ ಫ್ಲೈಟ್. ನೋಡಿ, ಫೈಟ್ ಆರ್ ಫ್ಲೈಟ್, ಹೊಡೆದಾಡೋದಿಲ್ಲ, ಓಡಾಗಲ್ಲ. ಫೈಟ್ ಆರ್ ಫ್ಲೈಟ್ ಎರಡು ಕೆಲಸ ಮಾಡುತ್ತಿದೆ. ಎಮರ್ಜೆನ್ಸಿ ಹಾರ್ಮೋನ್, ಫೈಟ್ ಆರ್ ಫ್ಲೈಟ್. ಇಟ್ ಇಸ್ ಆಲ್ಸೋ ಕಾಲ್ಡ್ ರೆಗ್ಯುಲೇಟ್ ದ ಬ್ಲಡ್ ಪ್ರೆಷರ್. ನೀವು ಸಿಟ್ಟು ಬಂದಾಗ ಉಸಿರು ಜಾಸ್ತಿ ತಗೊಳ್ತೀರಿ, ಆಕ್ಸಿಜನ್ ತಗೊಂಡಾಗ ರೆಡಿ ಬಾ ಹೊಡೆದಾಡೋಣ ಅನ್ನೋದಕ್ಕೆ ಸಿಚುವೇಶನ್ ಕ್ರಿಯೇಟ್ ಮಾಡೋದು ಯಾವುದು, ನಮ್ಮ ಅಡ್ರಿನಲಿನ್ ಹಾರ್ಮೋನ್. ಸೊ ಇಲ್ಲಿ ಫೈಟ್ ಆರ್ ಫ್ಲೈಟ್, ಎಮರ್ಜೆನ್ಸಿ ಹಾರ್ಮೋನ್, ಮತ್ತೆ ಟು ಡೀಲ್ ದ ಸಿಚುವೇಶನ್. ನೀ ಎಂತ ಸಿಚುವೇಶನ್ ಸಿಟ್ಟಿತ್ತ, ಸೊ ಒಂದು ನೀನಿರ್ಬೇಕು ನಾನಿರ್ಬೇಕು ಅನ್ನೋ ಡಿಸೈಡ್ ಮಾಡ್ತೀವಿ. ಅವಾಗ ಆ ಥಿಂಕಿಂಗ್ ಕಾರಣ ಆಗಿರೋದು ಯಾವ್ದು ಏನಪ್ಪಾ ಅಂದ್ರೆ ಅಡ್ರಿನಲಿನ್ ಹಾರ್ಮೋನ್. ಟು ಡೀಲ್ ದ ಸಿಚುವೇಶನ್, ಸಿಚುವೇಶನ್ ನ ಡೀಲ್ ಮಾಡ್ಬೇಕಂದ್ರೆ ಈ ಅಡ್ರಿನಲಿನ್ ಹಾರ್ಮೋನ್ ತುಂಬಾನೇ ಇಂಪಾರ್ಟೆಂಟ್. ನಿಮಗೆ ಈ ಪಾಯಿಂಟ್ ಅರ್ಥ ಆಯ್ತು ಅನ್ಸುತ್ತೆ. ನೆಕ್ಸ್ಟ್ ಪ್ಯಾಂಕ್ರಿಯಸ್. ಪ್ಯಾಂಕ್ರಿಯಸ್ ಇಲ್ಲಿರ್ತಂದ್ರೆ ಈ ಸ್ಟಮಕ್ ಅಂತ, ಸ್ಟಮಕ್ ಬರೀತೀನಿ. ಈ ಸ್ಟಮಕ್ ಕೆಳಗಡೆ ಈ ತರ ಇರುತ್ತೆ. ಸ್ಟಮಕ್ ಕಡೆ ಇರೋದು ದಟ್ ಇಸ್ ಕಾಲ್ಡ್ ಪ್ಯಾಂಕ್ರಿಯಸ್. ಈ ಪ್ಯಾಂಕ್ರಿಯಸ್ ಇಂದ ಏನ್ ಹಾರ್ಮೋನು, ದಟ್ ಇಸ್ ಇನ್ಸುಲಿನ್. ನೋಡಿ, ವೆರಿ ಇಂಪಾರ್ಟೆಂಟ್. ಇನ್ಸುಲಿನ್ ಇಸ್ ಎ ಹಾರ್ಮೋನ್.
ಆ ಇನ್ಸುಲಿನ್ ಏನ್ ಮಾಡುತ್ತೆ ಕೆಲಸ ಅಂದ್ರೆ ರೆಗ್ಯುಲೇಟ್ ದ ಅಥವಾ ರೆಡ್ಯೂಸ್ ದ ರೆಗ್ಯುಲೇಟ್ ದ ಬ್ಲಡ್ ಶುಗರ್ ಲೆವೆಲ್. ನಾವು ತಿನ್ನೊಂದು ಆಹಾರದಲ್ಲಿ ನೋಡಿ, ನಾವು ತಿನ್ನೋದು ಪ್ರತಿಯೊಂದು ಫುಡ್ ಏನೋ ಕನ್ವರ್ಟ್ ಆಗುತ್ತೆ, ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಓವರ್ ಗ್ಲೂಕೋಸ್ ಆಯ್ತಂದ್ರೆ ದಟ್ ಲೀಡ್ಸ್ ದಿ ಡಯಾಬಿಟಿಸ್. ನಮಗೆ ಡಯಾಬಿಟಿಸ್ ಬರುತ್ತೆ, ಶುಗರ್ ಕಾಯಿಲೆ ಹೇಳ್ತೀವಲ್ಲ, ಡಯಾಬಿಟಿಸ್ ಬರುತ್ತೆ. ಈ ಡಯಾಬಿಟಿಸ್ ಮೀನ್ಸ್ ಶುಗರ್ ಲೆವೆಲ್, ನಮ್ಮ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಕಡಿಮೆ ಮಾಡೋದು ಯಾರಪ್ಪ ಅಂದ್ರೆ ನಮ್ಮ ಇನ್ಸುಲಿನ್. ಈ ಇನ್ಸುಲಿನ್ ಏನ್ ಮಾಡುತ್ತೆ, ಬಾಡಿಲಿ ಬ್ಲಡ್ ಶುಗರ್ ಲೆವೆಲ್ ನ ಕಡಿಮೆ ಮಾಡುತ್ತೆ. ಸೊ ಅದರ ಕೆಲಸ ಮಾಡೋದು ಯಾವುದು, ಇನ್ಸುಲಿನ್. ಸಪೋಸ್ ಇನ್ಸುಲಿನ್ ಸೆಕ್ರೇಷನ್ ಆಗ್ಲಿಲ್ಲ ಅಂದ್ರೆ ನನಗೇನಾಗುತ್ತೆ, ವಿ ಆರ್ ಸಫರಿಂಗ್ ಫ್ರಮ್ ಡಯಾಬಿಟಿಸ್. ನಮಗೆ ಡಯಾಬಿಟಿಸ್ ಬರುತ್ತೆ, ಶುಗರ್ ಬರುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಆರ್ಟಿಫಿಷಿಯಲ್ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತೀವಿ. ಆರ್ಟಿಫಿಷಿಯಲ್ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತೀವಿ. ಆ ಆರ್ಟಿಫಿಷಿಯಲ್ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ಳೋದ್ರಿಂದ ನನಗೆ ಬ್ಲಡ್ ಶುಗರ್ ಲೆವೆಲ್ ಕಡಿಮೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಹಾರ್ಮೋನ್ ಈಸ್ ಟೆಸ್ಟಿಸ್. ಟೆಸ್ಟೋಸ್ಟೆರಾನ್. ಟೆಸ್ಟಿಸ್ ಇಸ್ ಎ ಗ್ಲ್ಯಾಂಡ್. ಟೆಸ್ಟಿಸ್ which release testosterone hormone release ಮಾಡುತ್ತೆ. It is a lower abdominal. So it changes associated puberty. Maintain secondary sexual character in male. Secondary sexual character in male ಡಿಸೈಡ್ ಮಾಡೋದು ಯಾವಪ್ಪ ಅಂದ್ರೆ ದಟ್ ಇಸ್ ಟೆಸ್ಟೋಸ್ಟಿರಾನ್ ಹಾರ್ಮೋನ್. ಮತ್ತೆ ಎಕ್ಸಾಮ್ ಅಲ್ಲಿ ಕೇಳಿದ್ದ, ಯಾಕೆ ಈ ಟೆಸ್ಟಿಸ್ ಔಟ್ಸೈಡ್ ದಿ ಬಾಡಿ ಇರುತ್ತಂದ್ರೆ ಟು ಮೇಂಟೈನ್ ದ ಟೆಂಪರೇಚರ್. ನೋಡಿ, ಟೆಂಪರೇಚರ್ ವೆರಿ ಇಂಪಾರ್ಟೆಂಟ್ ವರ್ಡ್. ಯಾಕೆ ಆ ಟೆಸ್ಟಿಸ್ ನಮ್ಮ ಬಾಡಿಯಿಂದ ಆಚೆ ಇರುತ್ತೆ ಅಂದ್ರೆ, ಆ ಸ್ಪರ್ಮ್ ಪ್ರೊಡಕ್ಷನ್ ಆಗಬೇಕು ಅಂದ್ರೆ ಲೋ ಟೆಂಪರೇಚರ್ ಬೇಕು. ಟು ಮೇಂಟೈನ್ ಲೋ ಟೆಂಪರೇಚರ್, ಮೇಂಟೈನ್ ಲೋ ಟೆಂಪರೇಚರ್. ಆ ಟೆಸ್ಟಿಸ್ ನಮ್ಮ ಬಾಡಿಯಿಂದ ಔಟ್ಸೈಡ್ ಲೋಯರ್ ಅಬ್ಡೋಮಿನಲ್ ಇರುತ್ತೆ, ಔಟ್ಸೈಡ್ ದಿ ಬಾಡಿ. ಸೊ ನೆಕ್ಸ್ಟ್ ಓವರಿಸ್, ಇದು ಫೀಮೇಲ್ ಬರುತ್ತೆ, ಈಸ್ಟ್ರೋಜನ್. ಲೋಯರ್ ಅಬ್ಡೋಮಿನಲ್ ಇರುತ್ತೆ ಅವ್ರಿಗೂ ಸೇಮ್. ಸೊ ಏನಕ್ಕೆ ಸೆಕೆಂಡ್ ಚೇಂಜಸ್ ಅಸೋಸಿಯೇಟೆಡ್ ಪ್ಯೂಬರ್ಟಿ. ಮೇಂಟೈನ್ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಇನ್ ಫೀಮೇಲ್. ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ ಬರಬೇಕು ಅಂದ್ರೆ ಫೀಮೇಲ್ಸ್ ಅಲ್ಲಿ ಯಾವ ಹಾರ್ಮೋನ್ ಇರಬೇಕು, ಈಸ್ಟ್ರೋಜನ್ ಹಾರ್ಮೋನ್ ಇರಬೇಕು. ಎಲ್ಲಿಂದ ರಿಲೀಸ್ ಆಗುತ್ತೆ, ಓವರಿಂದ ರಿಲೀಸ್ ಆಗುತ್ತೆ. ಸೊ ನಿಮಗೆ ಈ ಪಾಯಿಂಟ್ ನಾನು ಹೇಳಿದ್ರೆ ನಿಮ್ಗೆ ಅರ್ಥ ಆಯ್ತು ಅನ್ಕೋತೀವಿ. ವಾಟ್ ಆರ್ ದ ಎಂಡೋಕ್ರೈನ್ ಗ್ಲ್ಯಾಂಡ್ಸ್, ಹಾರ್ಮೋನ್ಸ್, ಮತ್ತೆ ಅದು ಎಲ್ಲಿರುತ್ತೆ ಮತ್ತೆ ಫಂಕ್ಷನ್ ಎಲ್ಲಿದೆ ಅಂತ ನಿಮಗೆ ಅರ್ಥ ಆಗುತ್ತೆ. ನೆಕ್ಸ್ಟ್, ಈಗ ಹಾರ್ಮೋನ್ ಡಿಫಿಷಿಯನ್ಸಿ ಇಂದ ಆಗುವಂತಹ ಡಿಸೀಸ್ಗಳು ಏನಾಗುತ್ತೆ ನೋಡಿ. ಡ್ವಾರ್ಫಿಸಮ್, ಕುಳ್ಳ. ಯಾವಾಗ ಕುಳ್ಳ, ನಾನು ಆಗ್ಲೇ ಹೇಳಿದೆ, ಯಾವುದು, ಪಿಟ್ಯೂಟರಿ ಹಾರ್ಮೋನ್. ಪಿಟ್ಯೂಟರಿ ಹಾರ್ಮೋನ್ ಇಸ್ ಸೆಕ್ರೆಟೆಡ್ ಫ್ರಮ್ ದಿ ಪಿಟ್ಯೂಟರಿ ಗ್ಲ್ಯಾಂಡ್. ಆ ಪಿಟ್ಯೂಟರಿ ಗ್ಲ್ಯಾಂಡ್ ಇಂದ ಪಿಟ್ಯೂಟರಿ ಹಾರ್ಮೋನ್ ರಿಲೀಸ್ ಆಗ್ಬೇಕಾದ್ರೆ ಕಡಿಮೆ ಪ್ರಮಾಣದಲ್ಲಿ ರಿಲೀಸ್ ಆಯ್ತು, ಲೆಸ್ ಕ್ವಾಂಟಿಟಿ. ಸೊ ಡೆಫಿಷಿಯನ್ಸಿ ಆಫ್ ಗ್ರೋತ್ ಹಾರ್ಮೋನ್ ಪಿಟ್ಯೂಟರಿ ಗ್ಲ್ಯಾಂಡ್ ದ ಚೈಲ್ಡ್ಹುಡ್ ಲೀಡ್ಸ್ ಟು ದಿ ಡ್ವಾರ್ಫಿಸಮ್. ಸೊ ಅದಕ್ಕೆ ಹಾರ್ಮೋನ್ ಥೆರಪಿ ಮಾಡಿಸ್ಕೊಬೇಕು. ಜಿಗ್ಯಾಂಟಿಸಮ್ ಜಾಸ್ತಿ ಸೆಕ್ರೆಟ್ ಆದ್ರೆ, ಯಾವುದು ಎಕ್ಸಸ್ ಸೆಕ್ರೇಷನ್ ಆಫ್ ದಿ ಗ್ರೋತ್ ಹಾರ್ಮೋನ್, ಅದೇ ಪಿಟ್ಯೂಟರಿ ಹಾರ್ಮೋನ್ ಜಾಸ್ತಿ ಸೆಕ್ರೆಟ್ ಆದ್ರೆ ಅವನು ಅತಿ ಉದ್ದು ಕಾಯ್ತಾನೆ. ಸೊ ಅದು ಕೂಡ ಹಾರ್ಮೋನ್ ಥೆರಪಿಯಿಂದ ಸರಿ ಮಾಡ್ಕೋಬಹುದು. ಸಿಂಪಲ್ ಗೈಟರ್ ಅಂದ್ರೆ ನಿಮ್ಮ ಗಳಗಂಡ ರೋಡ, ಕುತ್ತಿಗೆ ದಪ್ಪ ಆಗೋದು, ಸ್ವೆಲ್ಲಿಂಗ್ ಆಫ್ ನೆಕ್ ಸ್ವೆಲ್ ಆಗೋದು. ನೋಡಿ, ಸ್ವೆಲ್ಲಿಂಗ್ ಆಫ್ ಥೈರಾಯ್ಡ್ ಗ್ಲ್ಯಾಂಡ್ ಇನ್ ನೆಕ್ ಡ್ಯೂ ಟು ದಿ ಡಿಫಿಷಿಯನ್ಸಿ ಆಫ್ ಥೈರಾಕ್ಸಿನ್. ನಾನು ಆಗ್ಲೇ ಹೇಳಿದೆ, ಥೈರಾಕ್ಸಿನ್ ಡಿಫಿಷಿಯನ್ಸಿ ಆದ್ರೆ ಕೂದಲಿಗೆ ಊದ್ಕೊಂಡ್ಬಿಡ್ತದೆ. ಸೊ ಥೈರಾಕ್ಸಿನ್ ಯಾಕೆ ಡಿಫಿಷಿಯನ್ಸಿ ಆಯ್ತು ಅಂದ್ರೆ ನಿಮ್ಮ ಬಾಡಿಲಿ ಅಯೋಡಿನ್ ಕಂಟೆಂಟ್ ಕಡಿಮೆ ಆಯ್ತು. ಅಯೋಡಿನ್ ಕಂಟೆಂಟ್ ಕಡಿಮೆ ಆದ ತಕ್ಷಣ ನಿಮಗೆ ಗಾಯ್ಟರ್ ಡಿಸೀಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಸೊ ಟೇಕಿಂಗ್, ನೋಡಿ ಏನು ರೆಮಿಡಿ, ಟೇಕಿಂಗ್ ಅಯೋಡಿನ್ ರಿಚ್ ಫುಡ್. ಜಾಸ್ತಿ ಅಯೋಡಿನ್ ರಿಚ್ ಇರೋ ಫುಡ್ ನ ತಿನ್ನೋದ್ರಿಂದ ಅದನ್ನ ರಿಡ್ಯೂಸ್ ಮಾಡೋದು. ನೆಕ್ಸ್ಟ್ ಡಯಾಬಿಟೀಸ್ ಅಂದ್ರೆ ಏನು, ಇನ್ಕ್ರೀಸ್ ಇನ್ ದ ಶುಗರ್ ಲೆವೆಲ್ ಇನ್ ದ ಬ್ಲಡ್ ಅಲ್ಲಿ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಡಯಾಬಿಟೀಸ್ ಬ್ಲಡ್ ಶುಗರ್ ಲೆವೆಲ್ ಇನ್ಕ್ರೀಸಸ್ ಡ್ಯೂ ಟು ದಿ ಡಿಫಿಷಿಯನ್ಸಿ ಆಫ್ ಇನ್ಸುಲಿನ್. ಯಾವಾಗ ಇನ್ಸುಲಿನ್ ಲೆವೆಲ್ ಕಡಿಮೆ ಆಗುತ್ತೆ, ಸೊ ಆಟೋಮೆಟಿಕ್ ಬ್ಲಡ್ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ, ಅವನು ಡಯಾಬಿಟಿಸ್ ನ ಸಫರ್ ಮಾಡ್ತಾರೆ, ಅದು ಶುಗರ್ ಪೇಷಂಟ್ ಅಂತ ಕರಿತೀವಿ. ಅದಕ್ಕೆ ನಾವ್ ಏನ್ ಮಾಡ್ತೀವಿ, ವಿ ಆರ್ ಟೇಕಿಂಗ್ ಆರ್ಟಿಫಿಷಿಯಲ್ ಇನ್ಸುಲಿನ್ ಇಂಜೆಕ್ಷನ್ ತಗೊಳ್ತೀವಿ. ಸೊ ಐ ಥಿಂಕ್ ನಿಮಗೆ ಇದು ಅರ್ಥ ಆಯ್ತು. ನೆಕ್ಸ್ಟ್ ಲೇಟರ್ ಆನ್ ವಿಲ್ ಸ್ಟಡಿ ರಿಮೈನಿಂಗ್ ಕಾನ್ಸೆಪ್ಟ್ ಆಫ್ ದಿಸ್ next chapters. So thank you, and please subscribe our channel, and please watch remaining videos of the control of chemical reaction and equation and acid base. Thank you.